ನಮ್ಮ ಅಲಾಂಕೃತ್ ಲಕ್ಷ್ಮಿ ಟೀಮ್ಗೆ ವೆಲ್ಕಮ್ ನಿಮ್ಗೆ. ದಿನದಲ್ಲಿ ಹೇಳೋದಾದ್ರೆ 100 ಡೇಸ್ ಟೈಮ್ ಇದೆ. ಇದನ್ನ ಒಂದು ಚಾಲೆಂಜಿಂಗ್ ಆಗಿ ತಗೊಳ್ಳಿ. ಇಷ್ಟು ಟೈಮ್ ಅಲ್ಲಿ ನಾನು ಇಷ್ಟು ಕಂಪ್ಲೀಟ್ ಮಾಡ್ತೀನಿ ಅಂತ ನೀವು ಪ್ಲಾನ್ ಮಾಡ್ಕೋಬೇಕು. ಯಾಕಂದ್ರೆ ನೀವು 3 ತಿಂಗಳು ಹೇಳ್ಕೊಟ್ರು ಕಲಿತೀರಾ, ಅದೇ ಕೋರ್ಸ್ ನಾನು 6 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು ನೀವು ಕಲಿತೀರಾ. ಒಂದು ಗುರಿ ಇಟ್ಕೊಳ್ಳಿ, 100 ಡೇಸ್ ಅಲ್ಲಿ ನಾನು ಇದನ್ನ ಕಂಪ್ಲೀಟ್ ಆಗಿ ಕಲಿತೀನಿ ಅಂತ. ಓಕೆ, ಅದಿಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್. ಕ್ಲಾಸ್ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀವು 10:30 10:15 ಬಂದ್ರೂ ಪ್ರಾಬ್ಲಮ್ ಇಲ್ಲ. ಬಂದು ನೆನ್ನೆದ ಏನಾದ್ರು ಪೆಂಡಿಂಗ್ ಇದ್ರೆ ನೀವು ಅದನ್ನ ಮಾಡ್ಕೊಂಡು ಕುತ್ಕೋಬಹುದು. 11 ಗಂಟೆಗೆ ಯಾರು ಬರ್ಲಿ ಯಾರು ಬಿಡ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮತ್ತೆ ರಜಾಗಳು, ರಜಾ ಹಾಕಂಗೆ ಇಲ್ಲ. ತೀರಾ ಮೆಡಿಕಲ್ ಎಮರ್ಜೆನ್ಸಿ ಅಂದ್ರೆ ಮಾತ್ರ ನೀವು ರಜಾ ತಗೋಬೇಕು. ಅದರಲ್ಲೂ ಸ್ಟಾರ್ಟಿಂಗ್ ಒಂದು 15 ಡೇಸ್ ಅನ್ನೋದು ನಿಮ್ಗೆ ಗೋಲ್ಡನ್ ಟೈಮ್. ಆ ಟೈಮ್ ನ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಬಂದಿಲ್ಲ ಅಂದ್ರೆ ನೋಟ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಬಟ್ ಸ್ಟಾರ್ಟಿಂಗ್ 15 ಡೇಸ್ ಇದೆಯಲ್ವಾ, ನಿಮ್ಗೆ ತುಂಬಾ ಹಾರ್ಡ್ ವರ್ಕ್ ಮಾಡೋದಿರುತ್ತೆ. ನಾನ್ ಕಲಿತೀನಿ, ಚಾಲೆಂಜ್ ಆಗಿ ತಗೊಳ್ಳಿ. ಇದೇನ್ ದೊಡ್ಡ ವಿಷಯ ಏನಲ್ಲ. ಯಾರು ಏನೇನೋ ಸಾಧನೆ ಮಾಡ್ಬಿಟ್ಟಿರ್ತಾರೆ, ಆಲ್ರೆಡಿ ನಿಮ್ಗೆ ಗೊತ್ತಿರೋದೇ ಇರಲ್ಲ. ಬಟ್ ಏನಂದ್ರೆ ನಮ್ಮ ಮೆಥಡ್ಗೆ ನೀವೆಲ್ಲರೂ LKGನೇ ಕಲ್ತಿದ್ದೀರಾ ನೀವೆಲ್ಲರೂ. ಬಟ್ ಯಾಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅಂದ್ರೆ ನೀವು ಇನ್ ಡೆಪ್ತ್ ಕಲಿಯಲ್ಲ. ಸೊ ಎಲ್ರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್.